ಕರ್ನಾಟಕದ ಎಲ್ಲ ಭಾವಿ ಶಿಕ್ಷಕರಿಗೆ ನಮಸ್ಕಾರ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಲಕ್ಷ್ಮೀಕಾಂತ್. ಸ್ನೇಹಿತರೆ, ಶಿಕ್ಷಣ ಇಲಾಖೆಯಲ್ಲಿ ಒಂದಿಷ್ಟು ಮೇಜರ್ ಆಗಿರ್ತಕ್ಕಂಥ ಬದಲಾವಣೆಗಳನ್ನ ತರಲಿಕ್ಕೆ ಸರ್ಕಾರ ಹೋಗ್ತಾ ಇದೆ. ಸೊ ಹೊಸದಾಗಿರ್ತಕ್ಕಂಥ ಕಮಿಷನರ್ ಒಂದ್ 2-3 ತಿಂಗಳ ಅವಧಿ ಒಳಗ ಏನು ವಿಕಾಸ್ ಶೆರಳ್ಕರ್ ಸರ್ ಬಂದಿದಾರಲ್ಲ, ಸೊ ಒಂದಿಷ್ಟು ಬದಲಾವಣೆಗಳನ್ನ ತರಬೇಕು. ಮತ್ತೆ ಏನು ಒಬೇರಾಯನ್ ಕಾಲದಲ್ಲಿರ್ತಕ್ಕಂಥ ಏನು ಕ್ರೈಟೇರಿಯಾಗಳಿದಾವಲ್ಲ, ಸೊ ಅವುಗಳಲ್ಲಿ ಒಂದಿಷ್ಟು ಚೇಂಜಸ್ ಮಾಡಬೇಕು, ಗುಣಮಟ್ಟಕ್ಕೆ ಆದ್ಯತೆಯನ್ನ ಕೊಡಬೇಕು ಅಂತೇಳಿ ಒಂದಿಷ್ಟು ಏನೋ ಬದಲಾವಣೆಗಳನ್ನ ಮಾಡ್ತಾ ಇದೆ. ಸೊ ಒಂದಿಷ್ಟು ನೋಡಿದ್ರೆ ಬದಲಾವಣೆಗಳು ಅನ್ನುವಂಥದ್ದು ಆಧುನಿಕ ಕಾಲದಲ್ಲಿ ಬೇಕೇ ಬೇಕು ಅಂತ ಅನ್ಸುತ್ತೆ. ಆದ್ರೆ ಒಂದಿಷ್ಟು ಸ್ಪರ್ಧಾಕಾಂಕ್ಷಿಗಳಿಗೆ ಸ್ವಲ್ಪ ಏನಪ್ಪಾ ಅಂದ್ರೆ ಹೊಡೆತ ಆಗ್ಬೋದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಏನ್ ಬದಲಾವಣೆ ಅಂತಂದ್ರೆ, ಈ 1 to 5th ಟೀಚರ್ಸ್ ಏನಿದಾರಲ್ಲ, ಇವರಿಗೆ ಕಂಪಲ್ಸರಿ ಏನಪ್ಪಾ ಅಂದ್ರೆ ಡಿಗ್ರಿ ಆಗಿರ್ಲೇಬೇಕು. ಸೊ ಇದನ್ನ ನಾವು ಪ್ರಶ್ನೆ ಮಾಡಿದಾಗ, ಸರ್ ಇದು ಯಾಕೆ ಮಾಡ್ತಾ ಇದೀರಿ ಅಂತ ಕೇಳಿದಾಗ, ಸೊ ನೀವೆಲ್ಲ ಯಾವ ಕಾಲದಲ್ಲಿ ಇದ್ರಿಪ್ಪ, ಈಗೆಲ್ಲ ಒಂದು ಟೆಕ್ನಾಲಜಿ ಬಹಳಷ್ಟು ಮುಂದುವರೆದಿದೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಗುಣಾತ್ಮಕತೆಯನ್ನು ತರಬೇಕು, ಗುಣಮಟ್ಟವನ್ನು ತರಬೇಕು ಅಂತೇಳಿ ಅಂದಾಗ ನಮಗೂ ಸಹ ಏನಪ್ಪಾ ಅಂದ್ರೆ ಅದು ಸರಿ ಅನಿಸ್ತು. ಯಾಕಂದ್ರೆ ಡಿಗ್ರಿ ಮಾಡೋದ್ರಿಂದ, ಡಿಗ್ರಿ ಕಂಪಲ್ಸರಿ ಆಲ್ರೆಡಿ ಏನಪ್ಪಾ ಅಂದ್ರೆ ಇದರಲ್ಲಿ 100ಕ್ಕೆ 95ರಷ್ಟು 95% ಏನಪ್ಪಾ ಅಂದ್ರೆ ಎಲ್ಲರೂ ಡಿಗ್ರಿ ಮಾಡ್ಕೊಂಡಿರ್ತಾರೆ. ಇನ್ನು 5% ಉಳಿದಿರ್ಬೋದು ಅಂತೇಳಿ ನಾನು ಭಾವಿಸ್ತೀನಿ. ಅಂತವ್ರಿಗೆ ಏನಪ್ಪಾ ಅಂದ್ರೆ ಇದು ಪ್ರಾಬ್ಲಮ್ ಆಗ್ಬೋದು. ಆದ್ರೆ PSTR ಅಭ್ಯರ್ಥಿಗಳಿಗೆ ಇಲ್ಲೊಂದು ಶುಭ ಸೂಚನೆ ಇದೆ. PSTR ಅಂತೇಳಿ ಹುದ್ದೆಗಳನ್ನ ತುಂಬಾ ಏನಪ್ಪಾ ಅಂದ್ರೆ ಕಡಿಮೆ ಕರಿತಾ ಇದ್ದಾರೆ. ಅದೇ PSTR ಅಭ್ಯರ್ಥಿಗಳಿಗೆ ಯಾರು ಡಿಗ್ರಿಯನ್ನ ಮಾಡ್ಕೊಂಡಿದಾರಲ್ಲ, ಸೊ ಅವರಿಗೆ ಹುದ್ದೆಗಳು ತುಂಬಾ ಇದೆ. ಸೊ ಇದನ್ನ ನಾನು ಎಷ್ಟು ಹುದ್ದೆಗಳು ಅಂತೇಳಿ ಹೇಳಕ್ಕಾಗಲ್ಲ. ಸೊ ಹುದ್ದೆಗಳು ಇದೆ. ಅಂದ್ರೆ ಏನು ಡಿ.ಎಡ್ ಪ್ಲಸ್ ಡಿಗ್ರಿ ಪ್ಲಸ್ ಏನು ಪೇಪರ್ 1 ಆರ್ 2 ಮಾಡ್ಕೊಂಡಿರ್ತಲ್ಲ, ಅಂತವ್ರಿಗೆ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಬಂಪರ್ ಆಫರ್ ಇದೆ. ಏನ್ ಮಾಡ್ತಾ ಇದೆ ಅಂದ್ರೆ ಈ ಶಿಕ್ಷಣ ಇಲಾಖೆ, ಯಾರೆಲ್ಲ ಡಿಗ್ರಿ ಮಾಡ್ಕೊಂಡಿದ್ದಾರೆ, ಡಿ.ಎಡ್ ಮಾಡ್ಕೊಂಡಿರ್ತಾರೆ, ಪೇಪರ್ 1 ಪಾಸ್ ಮಾಡ್ಕೊಂಡಿದ್ದಾರಲ್ಲ, ಅವರಿಗೆ ಜಿಪಿಟಿ ಕ್ರೈಟೇರಿಯನ್ ಅಂದ್ರೆ ಜಿಪಿಟಿ ಏನ್ ಬೇಕಲ್ಲ ಆ ಹುದ್ದೆಗಳನ್ನ ಕೊಡ್ತಾ ಇದೆ. ಅಂದ್ರೆ ಜಿಪಿಟಿ ಹುದ್ದೆಗಳನ್ನ ಕರಿತಾ ಇದೆ. ಅಲ್ಲಿ PSTR ಅಭ್ಯರ್ಥಿಗಳು ಏನಪ್ಪಾ ಅಂದ್ರೆ ಬರ್ತಾರ. ಸೊ ಇಲ್ಲಿ PSTRಗೆ ಸ್ವಲ್ಪ ಏನಪ್ಪಾ ಅಂದ್ರೆ ಸಮಸ್ಯೆ ಇರುವಂತದ್ದು ನಿಮ್ಗೆಲ್ಲ ಗೊತ್ತಿದೆ. ಸಾಕಷ್ಟು ಇದನ್ನ ನಾವು ಇಲಾಖೆಯು ಮನವಿ ಮಾಡಿದೀವಿ. ಹುದ್ದೆಗಳು 40,000ಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇದೆ ಅಂತೇಳಿ ಅದನ್ನು ಹೇಳ್ತಾ ಇದೀವಿ. ಬಟ್ ಯಾವ್ದಕ್ಕೂ ಏನಪ್ಪಾ ಅಂದ್ರೆ ಸರ್ಕಾರ ಅದಕ್ಕ ಮನೆ ಹಾಕ್ತಾ ಇಲ್ಲ. ನಾವು ಗುಣಮಟ್ಟಕ್ಕೆ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ ಅಂತೇಳಿ ಇದೊಂದು ನೆವವನ್ನು ಹೇಳ್ತಾ ಇದೆ. ಆಮೇಲೆ ಸಾಕಷ್ಟು ಈ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಅಷ್ಟೇ ಅಲ್ಲದೆ ಈ ಕಡೆ ಚಾಮರಾಜನಗರ, ಕೋಲಾರ ಆಗಿರ್ಬೋದು, ಇಲ್ಲಿ ಇರ್ತಕ್ಕಂಥ ಖಾಲಿ ಹುದ್ದೆಗಳ ಏನ್ ಲಿಸ್ಟ್ ಇದೆಯಲ್ಲ, ಇವತ್ತೆಲ್ಲ ಲಿಸ್ಟ್ ಅನ್ನ ನಾನು ಓದಿದ್ದೆ. ಎಲ್ಲವನ್ನೂ ತೋರಿಸಿದಾಗ ಸೊ ಅವರು ಆಯ್ತಪ್ಪ ತುಂಬುತ್ತೀವಿ, ಅವರನ್ನ ತುಂಬ್ತೀವಿ, ಆದ್ರೆ ಸೊ ನಾವು ಡಿಗ್ರಿಯನ್ನ ಕಂಪಲ್ಸರಿ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಬಟ್ ಇದು ಸ್ವಲ್ಪ ಅಫೆನ್ಸ್ ಅಂತೇಳಿ ಆಗತ್ತೆ. ಯಾಕಂದ್ರೆ NCT ನಾರ್ಮ್ಸ್ ಗಳನ್ನ ಇದು ಮೀರ್ತಾ ಇದೆ. ಬಟ್ ಆದ್ರೂ ನಾವು NCT ನಾರ್ಮ್ಸ್ ಗಳನ್ನ ಏನಕ್ಕಾಗಿ ಫಾಲೋ ಅಪ್ ಮಾಡ್ಬೇಕು, ನಾವು ಮುಂದೆ ಏನಪ್ಪಾ ಅಂದ್ರೆ ಅದಕ್ಕ ಇನ್ನೂ ಕ್ರೈಟೇರಿಯಾಗಳನ್ನ ಜಾಸ್ತಿ ತರಬಹುದಲ್ಲ ಅಂತೇಳಿ ಅವರು ಶಿಕ್ಷಣ ಇಲಾಖೆ ನಮ್ಗೆ ಹೇಳ್ತಾ ಇದೆ. ಸೊ ಯಾರಿಗೆ ನನಗನ್ಸ್ತದ, ಈ ಒಂದು ವಿಚಾರದಿಂದ ಬಹಳಷ್ಟು ಜನರಿಗೆ ಅನ್ಯಾಯ ಆಗೋದಿಲ್ಲ. ಯಾರು ಡಿಗ್ರಿಯನ್ನ ಮಾಡ್ಕೊಂಡಿಲ್ಲ ಅವ್ರು ಏನಪ್ಪಾ ಅಂದ್ರೆ ನಿಷ್ಕ್ರಿಯರಾಗಿದ್ದಾರೆ ಅಂತೇಳಿ ನಾನು ಭಾವಿಸ್ತೀನಿ. 100% ಏನಪ್ಪಾ ಅಂದ್ರೆ ಎಲ್ರು 100ಕ್ಕೆ 95ರಷ್ಟು ಡಿಗ್ರಿಯನ್ನ ಮಾಡ್ಕೊಂಡಿದ್ದಾರೆ ಅಂತೇಳಿ ನಾನು ಭಾವಿಸ್ತೀನಿ. ಯಾರು ಮಾಡ್ಕೊಂಡಿಲ್ಲಲ್ಲ, ಸೊ ನೀವು ಕಮೆಂಟ್ ಮಾಡ್ಬೋದು, ಅದಕ್ಕೇನಾದ್ರು ಪರ್ಯಾಯ ವ್ಯವಸ್ಥೆನ ನಾವು ಹುಡುಕ್ಯಾಡ್ಬೋದು. ಬಟ್ ಇಲ್ಲಿ ಆಲ್ಮೋಸ್ಟ್ ಎಲ್ರು ಏನಪ್ಪಾ ಅಂದ್ರೆ ಡಿಗ್ರಿಯನ್ನ ಮಾಡ್ಕೊಂಡಿದ್ದಾರೆ. ಮಾಡ್ಕೊಳ್ದೇ ಇರ್ತಕ್ಕಂಥವ್ರು ಏನಪ್ಪಾ ಅಂದ್ರೆ ಇದನ್ನ ನಾವು ಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ರೆ ಸೊ ಇದು ಖಂಡಿತ ನ್ಯಾಯ ಸಿಗತ್ತೆ. ಬಟ್ ಆಲ್ಮೋಸ್ಟ್ ನನಗನ್ಸುತ್ತೆ ಆಧುನಿಕ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಡಿಗ್ರಿ ಬೇಕೇ ಬೇಕು. ಮತ್ತೆ ಇಲ್ಲಿ ಕ್ರೈಟೇರಿಯಾಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಶಿಕ್ಷಣ ಇಲಾಖೆ ಮಾಡುವಂತದ್ದು ಒಂದು ಒಳ್ಳೆಯ ಒಂದು ಪ್ರಯತ್ನನೇ ಮತ್ತು ಒಳ್ಳೆಯ ಒಂದು ರೀತಿಯಲ್ಲಿ ಏನಪ್ಪಾ ಅಂದ್ರೆ ಅದು ಆಗ್ತಾ ಇದೆ. ಸೊ ವಿಕಾಸ್ ಶೆರಳ್ಕರ್ ಅವರು ಸಾಕಷ್ಟು ಬದಲಾವಣೆಗಳನ್ನ ನಮ್ಮ ಒಂದು ಏನ್ ಸಮಸ್ಯೆಗಳಿದೆಯಲ್ಲ ಅದಕ್ಕೆ ಏನಪ್ಪಾ ಅಂದ್ರೆ ಸ್ಪಂದಿಸ್ತಾ ಇದ್ದಾರೆ. ಅವರಿಗೆ ವಿಶೇಷವಾಗಿ ನಮ್ಮ ಒಂದು ಎಲ್ಲಾ ಆಕಾಂಕ್ಷಿಗಳ ಪರವಾಗಿ ಧನ್ಯವಾದಗಳನ್ನ ಹೇಳಲೇಬೇಕು ನಾವು ಈ ಸಂದರ್ಭದಲ್ಲಿ. ಹಾಗಾಗಿ ನಾನು ಹೇಳುವಂತದ್ದು ನಿಮ್ಗೆ ಅರ್ಥ ಆಗಿರ್ಬೇಕಂತ ಅನಿಸ್ತದ. ಏನು PSTR ಅಭ್ಯರ್ಥಿಗಳಿದ್ರಿ, ನಿಮಗೆ ಡಿಗ್ರಿಯನ್ನ ಏನ್ ಮಾಡ್ಕೊಂಡಿದ್ರಲ್ಲ, ಸೊ ನೀವ್ ಯಾರು ಬೇಜಾರಾಗುವಂತದ್ದು ಅವಶ್ಯಕತೆ ಇಲ್ಲ. ಈಗ ಅವುಗಳನ್ನ ಏನಪ್ಪಾ ಅಂದ್ರೆ ಜಿಪಿಟಿ ಹುದ್ದೆಗಳಾಗಿ ಕನ್ವರ್ಟೆಡ್ ಮಾಡಿ ಸೊ ಅಲ್ಲಿಗೆ ಏನಪ್ಪಾ ಅಂದ್ರೆ ಫಿಲ್ಅಪ್ ಮಾಡುವಂತ ವ್ಯವಸ್ಥೆ ನಡೀತಾ ಇದೆ. ಸರ್ ಒಟ್ಟು PSTR ಕರೆಯಂಗಿಲ್ಲ ಅಂತೇಳಿ ಅಂದಾಗ, ಇಲ್ಲ, PSTR ಹುದ್ದೆಗಳು ಸ್ವಲ್ಪ ಪ್ರಮಾಣದಲ್ಲಿ ಕಾಲ್ಫರ್ ಮಾಡ್ತಕ್ಕಂಥದ್ದು. ಬಟ್ ನಾವಿಲ್ಲಿ ಆ ಈ ಒಂದು ವಿಚಾರ ಇಟ್ಟುಕೊಂಡು ಕೋರ್ಟ್‌ಗೆ ಹೋದ್ರು ಕೋರ್ಟಿಂದ ನಮ್ಗೆ ನ್ಯಾಯ ಸಿಗತ್ತೆ. ಇದು 100ಕ್ಕೆ 100%. ಆಮೇಲೆ ಇನ್ ನಿಮ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಕೇವಲ ನಮ್ಮ ಏನ್ ನಮ್ಮ ಸ್ವಾರ್ಥ ಐತಲ್ಲ ಅದನ್ನಷ್ಟೇ ಇಟ್ಕೋಬಾರ್ದು. ನಾವೆಲ್ಲರೂ ಕೂಡಿ ಏನು ಖಾಲಿ ಇರ್ತಕ್ಕಂಥ ಹುದ್ದೆಗಳು 70-80 ಸಾವಿರ ಖಾಲಿ ಇದಾವಲ್ಲ,
ಇವುಗಳಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕಾಲಾಗಬೇಕು. ಆ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಕೋರ್ಟ್‌ಗೆ ಹೋಗ್ತಾ ಇದ್ದೀವಿ. ಕೋರ್ಟ್ ಅನ್ನುವಂಥದ್ದು ಸುಲಭವಾಗಿರ್ತಕ್ಕಂಥದ್ದಲ್ಲ. ಕನಿಷ್ಠವಾಗಿ ನಾವು ಲಾಯರ್ ಫೀಸನ್ನ ಕೊಡ್ಲೇಬೇಕಾಗತ್ತೆ. ಹೌದಾ? ಸೊ ಇಲ್ಲಿ ಅಷ್ಟು ಸುಲಭವಾಗಿರ್ತಕ್ಕಂಥದ್ದಲ್ಲ. ಒಂದು ಪ್ರಾಬ್ಲಮ್ ನಮಗ್ ಕ್ಲಿಯರ್ ಆಗಿದೆ. ನಾನ್ ಏನ್ ಹೇಳಿದ್ದೆ ನಿಮ್ಗ್ ಮುಂಚೆ? ಸೊ ಗೆಸ್ಟ್ ಟೀಚರ್‌ಗೆ ಕಂಪಲ್ಸರಿ ಟಿ.ಇ.ಟಿ ಮಾಡಿಸ್ತೀವಿ ಅಂತ ಹೇಳಿದ್ದೆ. ಸೊ ಅದಕ್ಕೆ ಈಗ ಏನಪ್ಪಾ ಅಂದ್ರೆ ಗೆಸ್ಟ್ ಟೀಚರ್‌ಗೆ ಟಿ.ಇ.ಟಿ ಕಂಪಲ್ಸರಿ ಆಗಿದೆ. ಸರ್ಕಾರ ಆದೇಶ ಮಾಡುತ್ತೆ. ಆಮೇಲೆ ಸ್ಪರ್ಧಾಕಾಶಿ ಅಕಾಡೆಮಿ ಮತ್ತು ನಮ್ದು ಶಿಕ್ಷಕರ ಸಂಘಟನೆ ವೇದಿಕೆ ಐತಲ್ಲ, ಪ್ರಚಾರ ತೆಗೆದುಕೊಳ್ಳುವಂಥದ್ದಲ್ಲ. ಸೊ ನಾವು ಏನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ಏನ್ ಸಮಸ್ಯೆ ಇದೆ ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಮಾತು ಕೊಟ್ಟಂತೆ ಏನಪ್ಪಾ ಅಂದ್ರೆ ಮಾಡ್ತಾ ಇದೀವಿ. ಈವನ್ ಬ್ಯಾಕಪ್ ಸ್ಕೋರ್ ಆಗಿರ್ಬೋದು, ಆಮೇಲೆ ಲಾಸ್ಟ್ ಟೈಮ್ ಟಿ.ಇ.ಟಿ ಆಗಿರ್ಬೋದು, ಮತ್ತೆ ಈಗ ಟಿ.ಇ.ಟಿ ನಡೆಯಂಗಿಲ್ಲ ಅದನ್ನು ಹೇಳ್ತಾ ಇದ್ದೀನಿ. ಟಿ.ಇ.ಟಿ ಮಾಡೋದಿಲ್ಲ ಅಂತ ಅವ್ರು ಡಿಸೈಡ್ ಮಾಡಿದ್ದಾರೆ. ಸೊ ಈಗ ನೇಮಕಾತಿಗೆ ಏನಪ್ಪಾ ಅಂದ್ರೆ ಸಿದ್ಧತೆಯನ್ನು ನಡೀತಾ ಇದೆ. ಅಲ್ಲಿಗೆ ನೀವೆಲ್ಲ ತಿಳ್ಕೋಬೇಕು. ಪಿ.ಎಚ್.ಟಿ.ಆರ್ ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ ಬೇಜಾರಾಗಬೇಡಿ. ಸೊ ನಿಮಗೆ ಅವಕಾಶಗಳು ಸಿಗ್ತಾ ಇದೆ. ಸೊ ಈ ಅವಕಾಶಗಳನ್ನ ಯಾವ ರೀತಿ ನೀವು ಸದುಪಯೋಗ ಮಾಡ್ಕೋತೀರಿ ಅದು ನಿಮ್ಮ ಮೇಲೆ ಡಿಪೆಂಡ್ ಅಪಾನ್. ಓಕೆ, ಥ್ಯಾಂಕ್ ಯು ಸೋ ಮಚ್.